ಐತಿಹಾಸಿಕ ನಂದಿ ಜಾತ್ರೆಗೆ ಕ್ಷಣಗಣನೆ, ಜೋಡಿ ರಥಗಳನ್ನು ಕಣ್ತುಂಬಿಕೊಳ್ಳಲು ಕಾತುರ, ಲಕ್ಷಾಂತರ ಮಂದಿ ಭಾಗಿಯಾಗುವ ಸಾಧ್ಯತೆ. 2 ದಶಕಗಳಿಂದ ಡಾಂಬರು ಕಾಣದ ರಸ್ತೆ, ಜನಪ್ರತಿನಿಧಿಗಳ ಜಾಣ ಕುರುಡು ಪ್ರದರ್ಶನ, ಲೋಕೋಪಯೋಗಿ ಸಚಿವರ ಕಚೇರಿ ಕದ ತಟ್ಟಿದ ಯುವಕ. ನಿರೀಕ್ಷೆ ಹುಸಿಗೊಳಿಸಿದ ಬಿ ಖಾತಾ ಆಂದೋಲನ, ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ, ಸಾರ್ವಜನಿಕರ ನೀರಸ ಪ್ರತಿಕ್ರಿಯೆ. ಅಭಿವೃದ್ಧಿಯತ್ತ ಶಿಡ್ಲಘಟ್ಟ ನಗರಸಭೆ, 12 ಕೋಟಿ ರುಗಳ ಅನುದಾನ ಬಿಡುಗಡೆ, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ MMTV ನ್ಯೂಸ್. ನಾನು ಶಶಿಕುಮಾರ್. ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಈ ಬಾರಿಯೂ ಜೋಡಿ ರಥಗಳ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಲಕ್ಷಾಂತರ ಮಂದಿ ಭಾಗಿಯಾಗುವ ನಿರೀಕ್ಷೆ ಇದೆ. ಪೊಲೀಸರು ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದು ಹದ್ದಿನ ಕಣ್ಣಿಟ್ಟಿದ್ದಾರೆ. ನಂದಿಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯ ಎಂಬ ಪ್ರತೀತಿ ಇದೆ. 1800 ವರ್ಷಗಳ ಇತಿಹಾಸವನ್ನ ಹೊಂದಿದ್ದು ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಶಿವರಾತ್ರಿಗೆ ಶ್ರೀ ಯೋಗನಂದೀಶ್ವರ ಮತ್ತು ಭೋಗನಂದೀಶ್ವರ ದೇವಾಲಯದಲ್ಲಿ ಜೋಡಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯುತ್ತದೆ. ಈ ವರ್ಷವೂ ಸಹ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಕೈಗೊಂಡಿದೆ. ಫೆಬ್ರವರಿ 26 ಮತ್ತು 27ರಂದು ನಡೆಯುವ ಶಿವರಾತ್ರಿಗೆ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ. ಹೀಗಾಗಿ ದೇವಾಲಯದ ಆಡಳಿತ ಮಂಡಳಿ ತಯಾರಿ ಮಾಡಿಕೊಂಡಿದ್ದಾರೆ. ಈ ವರ್ಷ ಜಾತ್ರಾ ಮಹೋತ್ಸವದಲ್ಲಿ 54 ಅಡಿಗಳ ನೂತನ ರಥ ಮೆರವಣಿಗೆಯಲ್ಲಿ ಮೆರುಗು ತರಲಿದೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಯೋಗ ಮತ್ತು ಭೋಗನಂದೀಶ್ವರ ದೇವಾಲಯದಲ್ಲಿ ಅಂಗವಾಗಿ ಶ್ರೀ ಶಿವರಾತ್ರಿ ಪ್ರಯುಕ್ತ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುವುದು ವಾಡಿಕೆ. ಅದರಂತೆ ಸುಮಾರು 1.5-2 ತಿಂಗಳಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಅಗತ್ಯವಾಗಿ ಮೂಲಭೂತ ಸೌಕರ್ಯಗಳು ಏನೇನು ಬೇಕೋ ಎಲ್ಲ ಅಗತ್ಯ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಒಂದು ದನಗಳ ಜಾತ್ರೆ, ಜನಗಳ ಜಾತ್ರೆಗೆ ಬೇಕಾದಂಥ ಕುಡಿಯೋ ನೀರಿನ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ, ಪಾರ್ಕಿಂಗು ವಾಹನಗಳು ನಿಲ್ಲಿಸುವಂಥ ಪಾರ್ಕಿಂಗ್ ಸ್ಥಳಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಅಲ್ಲಿ ಬೆಳಕಿನ ವ್ಯವಸ್ಥೆ, ಜನಗಳು ಸುಗಮವಾಗಿ ದರ್ಶನ ಮಾಡಲು ತಾತ್ಕಾಲಿಕವಾಗಿ ಸರತಿ ಸಾಲಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ದೇವಾಲಯಕ್ಕೆ ವಿದ್ಯುತ್ ಅಲಂಕಾರ, ಹೂವಿನ ಅಲಂಕಾರ, ಯಾವುದೇ ರೀತಿಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ನಮ್ಮ ಜಿಲ್ಲಾಡಳಿತ ವತಿಯಿಂದ ಮತ್ತು ದೇವಾಲಯದ ವತಿಯಿಂದ ಮಾಡ್ತಾಯಿದ್ದೀವಿ. ಯಾವುದೇ ತೊಂದರೆ ಇಲ್ದಿರ ಭಕ್ತಾದಿಗಳು ಸುಗಮವಾಗಿ ಶ್ರೀ ಸ್ವಾಮಿಯವರ ದರ್ಶನ ಪಡ್ಕೊಂಡು ಈ ಸ್ವಾಮಿಯವರ ದರ್ಶನ ಪಡ್ಕೊಂಡು ಈ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀವಿ ಸಹ. ಅದರಂತೆಯೇ ದೇವಸ್ಥಾನ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಎಲ್ಲ ಸಿದ್ಧತೆಗಳನ್ನು ಪೂರ್ಣ ಹಂತದಲ್ಲಿ ಇದ್ದಾವೆ. ಮುಂದಿನ ವಿಜೃಂಭಣೆಯಾಗಿ ಈ ವರ್ಷ ರಥ ಬಂದಿರುವುದು ಬಹಳ ಸಂಭ್ರಮದ ಹಬ್ಬದಂತೆ ಕಾಣ್ತಾ ಇದೆ. ಯಾಕಂದರೆ ಇಲ್ಲಿ ಜೋಡಿ ರಥ ಎಳೆಯುವ ಸಂಪ್ರದಾಯ. ಅದರಂತೆ ಮಾನ್ಯ ದಾನಿಗಳಾದ ವೆಂಕಟೇಗೌಡರು ಸಹ ಈಗ ಒಂದು ಅದ್ಭುತವಾದ ಒಂದು ಸುಂದರ ರಥವನ್ನು ದಾನವಾಗಿ ಶ್ರೀ ಭೋಗನಂದೀಶ್ವರಿಗೆ ದಾನವಾಗಿ ನೀಡಿದ್ದಾರೆ. ಅವ್ರಿಗೂ ಸಹ ನಮ್ಮ ದೇವಾಲಯದ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸುಮಾರು ಸಂಪ್ರದಾಯದಂತೆ ಈ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ನಂದಿ ಜಾತ್ರೆ ಅಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಹೊರ ರಾಜ್ಯ ತಮಿಳುನಾಡು, ಆಂಧ್ರದಿಂದ ಬರುವಂಥ ಭಕ್ತಾದಿಗಳು ಭಾಳಷ್ಟು ಜನ ಇದ್ದಾರೆ. ಸುಮಾರು ಹತ್ತತ್ರ 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಅದರಂತೆ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯವರು ಸಹ ಮುಂಜಾಗ್ರತೆಯಾಗಿ ಎಲ್ಲ ಭದ್ರತೆಯನ್ನು ಈಗಾಗಲೇ ಕೈಗೊಂಡಿದ್ದಾರೆ. ರಥಕ್ಕೆ ಬೇಕಾದಂಥ ಮುಂಜಾಗ್ರತೆ ಈಗಾಗಲೇ ಎಲ್ಲ ರೀತಿಯಲ್ಲಿ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ಹೂವಿನ ಅಲಂಕಾರ ಎಲ್ಲ ಸಿದ್ಧತೆಗಳನ್ನು ಈಗ ನಮ್ಮ ಅರ್ಚಕರಾದ ಪ್ರಧಾನ ಅರ್ಚಕರು ಈಗಾಗಲೇ ಕೈಗೊಂಡಿದ್ದಾರೆ. ಅದರಂತೆ ರೂಢಿ ಸಂಪ್ರದಾಯಗಳಂತೆ ಅಲ್ಲಿ ಪೂಜಾ ಕೈಂಕರ್ಯಗಳು ಏನೇನು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕೈಗೊಂಡಿದ್ದೀವಿ. ಅದರಂತೆ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೀವಿ. ಇನ್ನು ಶ್ರೀ ಭೋಗನಂದೀಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಇರುವ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಈಗಾಗಲೇ ನಂದಿಗ್ರಾಮಕ್ಕೆ ಸೇರುವ ಮಾರ್ಗಗಳನ್ನು ಬೇರೊಂದು ಮಾರ್ಗಕ್ಕೆ ಬದಲಾಯಿಸಿದ್ದು 2-3 ದಿನಗಳ ಕಾಲ ಭಾರೀ ವಾಹನಗಳಿಗೆ ನಿರ್ಬಂಧ ಮಾಡಿದ್ದಾರೆ. ಮದ್ಯದಂಗಡಿಗಳನ್ನು 2 ದಿನಗಳ ಕಾಲ ಮುಚ್ಚಿಸಲಾಗಿದೆ. ಜಾತ್ರಾ ಮಹೋತ್ಸವದಲ್ಲಿ ಜೇಬುಗಳ್ಳರ ಕಾಟ ಕಾಡಲಿದ್ದು ಅಂತಹವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ.
ಒಟ್ಟಾರೆ ನಂದಿಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಈ ಬಾರಿ ನೂತನ 54 ಅಡಿಯ ಎತ್ತರದ ಬ್ರಹ್ಮರಥೋತ್ಸವ ಮೆರವಣಿಗೆಗೆ ಸಿದ್ಧಗೊಂಡಿದ್ದು ಭಕ್ತರ ಆಕರ್ಷಣೆಗೆ ಪಾತ್ರವಾಗಲಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಗ್ರಾಮದ ರಸ್ತೆ 2 ದಶಕಗಳಿಂದಲೂ ಸಹ ಡಾಂಬರನ್ನು ಕಂಡಿಲ್ಲ. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಸಿ ಹೋಗಿ ಗ್ರಾಮಸ್ಥರ ಪರವಾಗಿ ಯುವಕನೋರ್ವ ಲೋಕೋಪಯೋಗಿ ಸಚಿವರ ಬಳಿಯೇ ತನ್ನೂರ ಸಮಸ್ಯೆ ಬಗೆಹರಿಸುವಂತೆ ಮನವಿ ಸಲ್ಲಿಸಿದ್ದಾನೆ. ಈ ಕುರಿತು ಒಂದು ವರದಿ. ಬಾಗೇಪಲ್ಲಿ ತಾಲೂಕಿನ ದೇವಿಕುಂಟೆ ಗ್ರಾಮದ ರಸ್ತೆ ಮಾರ್ಗ ಕಳೆದ 2 ದಶಕಗಳಿಂದ ಡಾಂಬಾರು ಕಾಣದ ಕಾರಣ ಮಳೆ ಬಂದ್ರೆ ಕೆಸರುಮಯವಾಗಿರುತ್ತದೆ. ಬೇಸಿಗೆ ಕಾಲದಲ್ಲಿ ರಸ್ತೆ ಸಂಪೂರ್ಣ ಧೂಳು ಹಾಗೂ ಗುಂಡಿಗಳ ಮಯವಾಗಿ ಸಂಚರಿಸಲು ಈ ಭಾಗದ ಜನರು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಕೇಂದ್ರದಿಂದ ಮಾರಕಾನಕುಂಟೆ ರಸ್ತೆ ಮಾರ್ಗದ ಮೂಲಕ ಸುಮಾರು 10 ಕಿಲೋಮೀಟರ್ ದೂರದಷ್ಟು ಶ್ರಮಿಸಿದರೆ ಗುಡ್ಡಗಾಡು ಪ್ರದೇಶದಲ್ಲಿ ದೇವಿಕುಂಟೆ ಗ್ರಾಮ ಗೋಚರವಾಗುತ್ತದೆ. ದೇವಿಕುಂಟೆ ಗ್ರಾಮದ ರಸ್ತೆ ಮಾರ್ಗದಲ್ಲಿ ಜೋಗಿರೆಡ್ಡಿಪಲ್ಲಿ, ಪಿಚ್ಚಲವಾರಪಲ್ಲಿ ಗ್ರಾಮಗಳು ಸೇರಿದಂತೆ ಹಲವು ಗ್ರಾಮಗಳು ಬರುತ್ತವೆ. ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಗುಂಡಿಗಳ ರಸ್ತೆ ಮೂಲಕವೇ ಶಾಲಾ, ಕಾಲೇಜು, ಕೃಷಿ ಉತ್ಪನ್ನ ಮಾರುಕಟ್ಟೆ, ನ್ಯಾಯಬೆಲೆ ಅಂಗಡಿ, ಹಾಲಿನ ಡೈರಿ, ಇತರೆ ಸರ್ಕಾರಿ ಕಚೇರಿಗಳಲ್ಲಿನ ಕೆಲಸಗಳಿಗೆ ಪ್ರತಿನಿತ್ಯ ಸಂಚರಿಸಬೇಕು. ತಾಲೂಕು ಕೇಂದ್ರ, ಹೋಬಳಿ ಮತ್ತು ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಆಗಮಿಸುವ ಏಕೈಕ ರಸ್ತೆ ಇದಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ಕಳೆದ 20 ವರ್ಷಗಳ ಹಿಂದೆ ಈ ರಸ್ತೆಗೆ ಡಾಂಬಾರು ಕಾಮಗಾರಿಯನ್ನ ಮಾಡಿದ್ದು ಬಿಟ್ರೆ ನಂತರ ಚುನಾಯಿತ ಯಾವೊಬ್ಬ ಜನಪ್ರತಿನಿಧಿಗಳು ಈ ರಸ್ತೆ ಅಭಿವೃದ್ಧಿ ಬಗ್ಗೆ ತಿರುಗಿಯೂ ನೋಡಿಲ್ಲ ಎಂಬುದು ಗ್ರಾಮಸ್ಥರ ಆಕ್ರೋಶವಾಗಿದೆ. ಬಾಗೇಪಲ್ಲಿ ತಾಲೂಕಿನ ಮಾರಕಾನಕುಂಟೆ ಗ್ರಾಮ ಪಂಚಾಯಿತಿಯ ದೇವಕುಂಟೆಗೆ ಸಂಪರ್ಕಿಸುವ 9 ಕಿಲೋಮೀಟರ್ ರಸ್ತೆಯು ಸುಮಾರು 2 ದಶಕಗಳಿಂದ ರಸ್ತೆ ಇಲ್ಲದೆ ಪ್ರತಿನಿತ್ಯ ದೇವಕುಂಟೆಯಿಂದ ಸಂಚರಿಸುವಂತಹ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ, ವಯೋವೃದ್ಧರು, ಮಹಿಳೆಯರು ಆಸ್ಪತ್ರೆಗೆ ಹೋಗಬೇಕಾದರೆ, ಹಾಗೆ ಸಾರ್ವಜನಿಕರು ಈ ರಸ್ತೆಯಲ್ಲಿ ಅವರು ಸಂಚಾರ ಮಾಡಬೇಕಾದರೆ 20 ವರ್ಷಗಳಿಂದ ರಸ್ತೆ ವ್ಯವಸ್ಥೆ ಇಲ್ಲದೆ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಅನೇಕ ವೇದಿಕೆಗಳಲ್ಲಿ ನಮ್ಮ ಗ್ರಾಮದ ಮುಖಂಡರು, ಸಾರ್ವಜನಿಕರು ರಸ್ತೆಯ ಸಮಸ್ಯೆ ಕುರಿತು ಮಾನ್ಯ ಶಾಸಕರಿಗೆ ಜನಸ್ಪಂದನ ಕಾರ್ಯಕ್ರಮ, ಹೀಗೆ ಹಲವು ಕಾರ್ಯಕ್ರಮಗಳಲ್ಲಿ ಅವರಿಗೆ ಮನವಿಯನ್ನು ಸಲ್ಲಿಸುತ್ತಾರೆ. ಆದರೆ ಇದುವರೆಗೂ ಸಹ ಮಾನ್ಯ ಶಾಸಕರಾಗಿ ಆಯ್ಕೆಯಾಗಿ 2013ರಿಂದ ಇಲ್ಲಿನವರೆಗೆ 3 ಸಲ ಶಾಸಕರಾಗಿದ್ದಾರೆ. ದೇವಕುಂಟೆ ಕಡೆ ತಿರುಗಿ ನೋಡದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಸಾಕಷ್ಟು ಬಾರಿ ನಮ್ಮ ಸಮಸ್ಯೆಯನ್ನು ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಸಂಸದರಿಗೆ, ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ, ಸಾಕಷ್ಟು ಜನರಿಗೆ ನಾವೆಲ್ಲ ನಮ್ಮೂರಿನ ಸಮಸ್ಯೆಯನ್ನು, ರಸ್ತೆ ಸಮಸ್ಯೆಯನ್ನು ನಾವು ಹೇಳ್ಕೊಂಡಿದ್ವಿ. ಆದರೆ ಇವತ್ತಿನ ರಾಜಕಾರಣ ಮತ್ತು ಮಾನ್ಯ ಶಾಸಕರ ಮುತುವರ್ಜಿ ಇಲ್ಲದೆ ನಮ್ಮ ರಸ್ತೆಯು ಡಾಂಬರು ಕಂಡಿಲ್ಲದೆ ಅನಾಥವಾಗಿ ಬಿದ್ದಿದೆ. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕಚೇರಿಗೆ ತೆರಳಿ ಗ್ರಾಮಸ್ಥರ ಪರವಾಗಿ ಯುವಕನೊಬ್ಬ ಮನವಿ ಸಲ್ಲಿಸಿದ್ದಾನೆ. ಒಟ್ನಲ್ಲಿ ಗ್ರಾಮದ ದೂರು ಲೋಕೋಪಯೋಗಿ ಸಚಿವರವರೆಗೂ ತಲುಪಿದೆ. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಅನಧಿಕೃತ ನಿವೇಶನಗಳ ಖಾತಾ ಸಮಸ್ಯೆಗಳಿಗೆ ಇತಿಶ್ರೀ ಹಾಡಬೇಕೆಂದು ಶಾಸಕ ಪ್ರದೀಪ್ ಈಶ್ವರ್ ಉಚಿತ ಬಿ ಖಾತಾ ಆಂದೋಲನಕ್ಕೆ ಚಾಲನೆ ಕೊಟ್ಟರು. ಆದರೆ ಸಾರ್ವಜನಿಕರು ನೀರಸ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಖಾತಾ ಮಾಡಿ ನಾವೆಲ್ಲ ನಮ್ಮ ಸದಸ್ಯರು, ಜನತೆ, ನಮ್ಮ ವಾರ್ಡ್ ಲೀಡರ್ಸ್ ಎಲ್ಲರೂ ವಿಶ್ವಾಸ ತಗೊಂಡು ನಿಮ್ಮ ಮನೆ ಹತ್ರ ಖಾತಾ ತಂದು ಕೊಡ್ತೀವಿ. ತಂದು 9 ತಿಂಗಳೊಳಗಡೆ
ಚಿಕ್ಕಬಳ್ಳಾಪುರ ನಗರದಲ್ಲಿ 14,000ಕ್ಕೂ ಹೆಚ್ಚು ಅನಧಿಕೃತ ನಿವೇಶನಗಳು ಸೈಟ್ಗಳಿವೆ. ರಾಜ್ಯ ಸರ್ಕಾರ ಅನಧಿಕೃತ ಮನೆಗಳಿಗೆ ಸೈಟ್ಗಳಿಗೆ ಬಿ ಖಾತೆಗೆ ಸಹಕಾರ ನೀಡಿತ್ತು. ಶಾಸಕ ಪ್ರದೀಪ್ ಈಶ್ವರ್ ಜನರಿಗೆ ಉಪಯೋಗವಾಗಲಿ ಸುದ್ದಿಗೋಷ್ಠಿ ಮೂಲಕ ಜನರಿಗೆ ನಿಮ್ಮ ಆಸ್ತಿಗಳಿಗೆ ಬಿ ಖಾತಾ ಮಾಡಿಸಿಕೊಂಡು ಅಧಿಕೃತ ಮಾಡಿಕೊಳ್ಳಿ ಅಂತ ಮನವರಿಕೆ ಮಾಡಿಕೊಟ್ಟರು. ಬಿ ಖಾತಾ ಆಂದೋಲನಕ್ಕೆ ಫೆಬ್ರವರಿ 20ರಂದು ಗಂಗನಮಿದ್ದೆಯಿಂದ ಚಾಲನೆಯನ್ನು ನೀಡಿ ಇದು ಬಡ ಜನರಿಗೆ ಅನುಕೂಲವಾಗಲಿದೆ. ಖಾತಾ ಇಲ್ಲದವರು ಬಂದು ಬಿ ಖಾತೆಗೆ ಅರ್ಜಿ ಸಲ್ಲಿಸಿ ಆಂದೋಲನವನ್ನ ಯಶಸ್ವಿಗೊಳಿಸಿ ಅಂದಿದ್ದರು. ಇನ್ನೂ ಬರ್ತಾನೆ ಇದೆ. ಮತ್ತು ಮಿನಿಮಮ್ ಡಾಕ್ಯುಮೆಂಟ್ಸಲ್ಲಿ ಮಾಡಿಕೊಟ್ಟು ಬಿಡ್ತೀವಿ. ತಾವು ನೋಡ್ತಾ ಇದ್ದೀರಾ, ಖಂಡಿತವಾಗೂ ಕ್ಲಿಯರ್ ಆಗುತ್ತೆ. 3 ದಿನ 8,000ವರೆಗೂ ನಿರೀಕ್ಷೆ ಇದೆ. ಅಲ್ಲ, ಇದು ಖಾತಾ ಇರಲಿಲ್ಲ. ನನ್ನ ಎಕ್ಸಾಂಪಲ್ ಒಂದು ಹೇಳ್ತೀನಿ. ನಾನು ಒಂದು ಲೋನ್ಗೆ ಅಪ್ಲೈ ಮಾಡಿದ್ದೆ. ಲೋನ್ಗೆ ಅಪ್ಲೈ ಮಾಡಿ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಯಿತು ನನಗೆ, ಯಾವುದೋ ಇನ್ಸ್ಟಿಟ್ಯೂಷನ್ ವಿಚಾರದಲ್ಲಿ. ಆದರೆ ಈ ಖಾತಾ ಇಲ್ಲದೆ 1.5 ತಿಂಗಳು 2 ತಿಂಗಳಾದರೂ ಅವರು ಅದಕ್ಕೆ ತಂದುಕೊಡಿ, ಖಾತಾ ತಂದುಕೊಡಿ ಅಂತಿದ್ರು. ನನಗೆ ಅವಾಗ ಅದ್ರ ಮಹತ್ವ ನನಗೆ ಪರ್ಸ್ನಲಿ ಅರ್ಥ ಆಯಿತು. ಈಗ ನಾನು ಯಾವುದೋ ಒಂದು ಕಷ್ಟಕ್ಕೆ ಲೋನ್ ಮಾಡೋಕ್ಕೆ ಹೋಗಿರ್ತೀನಿ ಬ್ಯಾಂಕ್ಗೆ, ಅವ್ರು ಖಾತಾ ಕೇಳ್ತಾರೆ. ಅಲ್ಲಿ ಖಾತಾ ಮಾಡಿಸ್ಕೊಳಕ್ಕೆ ಹೋದಾಗ ಆಗೋ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆಯಲ್ಲ, ಅದನ್ನ ಅರಿತೆ ನಾನು ಪ್ರತಿಯೊಬ್ಬರಿಗೂ ಅವ್ರದ್ದೇ ಸಮಸ್ಯೆಗಳಿರುತ್ತೆ. ಬ್ಯಾಂಕ್ ಲೋನ್ಗೆ ಹೋಗಬೇಕು, ಮತ್ತೊಂದಕ್ಕೆ ಖಾತಾ ಆಗಬೇಕು. 90 ದಿನದಲ್ಲಿ ಮಾಡಿಕೊಡ್ತೀನಿ. ನೋಡಿ, ಗೌರ್ಮೆಂಟ್ ಆರ್ಡ್ರು 1 ಟೈಮ್ ಮಾಡಿದ್ದಾರೆ. ನಾವೆಲ್ಲ ಭಾಳ ರಿಕ್ವೆಸ್ಟ್ ಮಾಡ್ತಿದ್ವಿ ಸರ್ಕಾರದಲ್ಲಿ. ನಾವು ಆ ಸೆಷನ್ ಆದಮೇಲೆ CM ಸಾಹೇಬರು ಎಲ್ಲ ಸಿಕ್ಕಿದ್ರೆ KBG ಸರ್ ಎಲ್ಲ ಸರ್, ಇದು ನಮಗಂತೂ ನಮ್ಮ ಚಿಕ್ಕಬಳ್ಳಾಪುರಕ್ಕಂತೂ ಖಾತಾದೇ ದೊಡ್ಡ ವಿಚಾರ ಸರ್, ಪ್ಲೀಸ್ ಸರ್ ಕನ್ಸಿಡರ್ ಮಾಡಿ ಸರ್ ಅಂತೇಳಿ. ಮತ್ತು ಮೊನ್ನೆ ಮುಖ್ಯಮಂತ್ರಿಗಳಿಗೂ ನಾನು ವಿಡಿಯೋ ಕಾನ್ಫರೆನ್ಸಲ್ಲಿ ಅಭಿನಂದನೆ ಸಲ್ಲಿಸಿದೆ. ಅವತ್ತು ಅವ್ರ ಜೊತೆ ನಾನು ಮಾತಾಡಿ ಕೆಲವು ಡೌಟ್ಸ್ ಇತ್ತು, ಏನು ಟ್ಯಾಕ್ಸೇಷನ್ ಅಂತ. ನಗರದ ಜನತೆಗೆ ಮತ್ತೆ ಹೇಳ್ತೀನಿ, ಯಾವುದೇ ಗೊಂದಲ ಬೇಡ. ನೀವು 10 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ವಾ ಪರವಾಗಿಲ್ಲ, ನೀವು 15 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ವಾ ಪರವಾಗಿಲ್ಲ. ಇವಾಗ ಏನು ಮಾಡ್ತೀವಿ, ಈ ವರ್ಷಕ್ಕೆ ಸಪೋಸ್ ನಿಮ್ಮ ಏರಿಯಾದ ನಿಮ್ಮ ನಿವೇಶನಕ್ಕೆ ಒಂದು 4,000 ರೂಪಾಯಿ ಟ್ಯಾಕ್ಸ್ ಬರುತ್ತೆ ಅನ್ಕೋಣ. ಇಂಟು 2 ಡಬಲ್. ಈ ವರ್ಷಕ್ಕೆ ಮಾತ್ರ 8,000 ಕಟ್ಟಿ ಖಾತಾ ಕೊಟ್ಟುಬಿಡ್ತಾರೆ. ಇದು ಈ ವರ್ಷಕ್ಕೆ. ಸರ್, ನಾವು 5 ವರ್ಷದಿಂದ ಕಟ್ಟಿಲ್ಲ, 10 ವರ್ಷದಿಂದ ಕಟ್ಟಿಲ್ಲ, ಪ್ರಾಬ್ಲಮ್ಮೇ ಇಲ್ಲ. ಇದೊಂದು ಕ್ಲಿಯರೆನ್ಸ್ ಮತ್ತೆ ಮಾಡ್ತಿದ್ದೀನಿ. ಮತ್ತು ನೆಕ್ಸ್ಟ್ ಇಯರಿಂದ ಸಿಂಗಲ್ ಟ್ಯಾಕ್ಸೇಷನ್ನೇ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಬಿ ಖಾತಾ ಆಂದೋಲನಕ್ಕೆ ಜನರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ನಗರದಲ್ಲಿ 14,000 ಅನಧಿಕೃತ ಕಟ್ಟಡಗಳಿದ್ದು 4 ದಿನಗಳಿಂದ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಕೇವಲ 2,500 ಮಾತ್ರ ಆಸ್ತಿಗಳಿಗೆ ಬಿ ಖಾತಾ ಮಾಡಿಕೊಳ್ಳಲು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. 10,000 ಮಂದಿ ಬಿ ಖಾತಾ ಮಾಡಿಸಿಕೊಳ್ಳಲು ಮುಂದೆ ಬರ್ತಾ ಇಲ್ಲ. ರಾಜಕೀಯ ಮುಖಂಡರು ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಒಳ್ಳೆಯ ಹೆಸರು, ಘನತೆ, ಗೌರವ ಬರುತ್ತೆಂದು ಕೆಲವು ನಗರಸಭಾ ಸದಸ್ಯರುಗಳು ಬಿ ಖಾತಾ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಜನರಿಗೆ ತುಂಬಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಅದನ್ನ ನಂಬದ ಜನ ಧೈರ್ಯವಾಗಿ ನಿಮ್ಮ ಅನಧಿಕೃತ ಮನೆ ಆಸ್ತಿಗಳಿಗೆ ಬಂದು ಬಿ ಖಾತಾ ಮಾಡಿಸಿಕೊಳ್ಳಿ ಎಂದು ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜನರಲ್ಲಿ ಮನವಿ ಮಾಡಿದ್ದಾರೆ. ಕಳೆದ 15 ದಿನದಿಂದ ಏನು ಈ ಬಿ ಖಾತಾ ಅಭಿಯಾನ ನಡೀತಾ ಇದೆ, ಚಿಕ್ಕಬಳ್ಳಾಪುರ ಸರ್ಕಾರದ ಆದೇಶದಂತೆ ನಮ್ಮ ಶಾಸಕರು ಇದರ ಬಗ್ಗೆ ಹೆಚ್ಚು ಉತ್ಸಾಹ ತೋರಿಸಿ, ಪ್ರೋತ್ಸಾಹ ತೋರಿಸಿ ಇದ್ರ ಬಗ್ಗೆ ಗಮನ ಹರಿಸಿ ಅವರು ಸುಮಾರು ಒಂದು 2-3 ದಿನಗಳ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿ ನಮ್ಮ ನಗರಾದ್ಯಂತ ಆಟೋ ಮೂಲಕ ಪ್ರಚಾರ ಮಾಡಿರ್ತಾರೆ. ಹಾಗೂ ಪ್ರತಿ ಮನೆಗೂ, ಪ್ರತಿ ವಾರ್ಡ್ಗೂ ಅವ್ರದ್ದೇ ಆದಂಥ ಒಂದು ಟೀಮ್ನ ರೆಡಿ ಮಾಡಿ ಅವರ ಕಾರ್ಯಕರ್ತರ ಕೈಯಲ್ಲಿ ಹಾಗೂ ಅವರ ಯಾರೇ ಓಡಾಗಲಿ, ಯಾರಂಥ ಸದಸ್ಯರ ಕೈಗಳಾಗಲಿ ಕರಪತ್ರಗಳು ಸಹ ಮನೆ ಮನೆಗೂ ಹಂಚಿರ್ತಾರೆ. ಆದರೆ ನಾವು ಇದನ್ನು ನಾವೊಂದು ಸುಮಾರು 15,000ಕ್ಕೂ ಹೆಚ್ಚು ನಮ್ಮಲ್ಲಿ ಇನ್ಲೀಗಲ್ ಪ್ರಾಪರ್ಟೀಸ್ ಅಂದರೆ ಅನಧಿಕೃತ ಕಟ್ಟಡಗಳಿದೆ. ಇದರಲ್ಲಿ ಕೇವಲ ನಾವು ಅಂದ್ಕೊಂಡಿರೋಷ್ಟು ಕೆಲವೊಂದಿಲ್ಲ. ಕೇವಲ 2,000 ಚಿಲ್ಲರೆ 4 ದಿವಸಗಳಿಗೆ ನಾವು ಏನು ಮತ್ತು ಲಿಸ್ಟ್ 4 ದಿವಸಗಳಿಗೆ ಕೇವಲ 2,000 ಜನ ಮಾತ್ರ, 2,500 ಚಿಲ್ಲರೆ ಮಾತ್ರ ನಮ್ಮನ್ನು ಅರ್ಜಿಗಳು ಸಲ್ಲಿಸಿರ್ತಾರೆ. ಇನ್ನೂ ಸುಮಾರು 10,000 ಜನ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದೊಂದು ನಮಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನು ಕೆಲವರು ಇನ್ನು ನಮ್ಮ ಕಿವಿಗೆ ಬಿದ್ದಿರೋದೇನೆಂದರೆ, ಕೆಲವರು ರಾಜಕೀಯವನ್ನು ಬಳಸ್ಕೊಂಡು ಹಿತಾಸಕ್ತಿಗೋಸ್ಕರ ಅವ್ರಿಗೆ ಎಲ್ಲಿ ರಾಜಕೀಯ ಹಿನ್ನಡೆ ಆಗುತ್ತೆ ಅನ್ನೋದಕ್ಕೋಸ್ಕರ ಕೆಲವರು ಶಾಸಕರ ಮೇಲೆ ಅಪಪ್ರಚಾರ ಮಾಡಿ ಶಾಸಕರಿಗೆ ಕೀರ್ತಿ ಬರುತ್ತೆ, ಶಾಸಕರ ಮೇಲೆ ಇದ್ರ ಮೇಲೆ ಅವ್ರಿಗೆ ಹೆಸರು ಬರುತ್ತೆ ಅಂತ ಶಾಸಕರಿಗೆ ಅದಕ್ಕೋಸ್ಕರ ಕೆಲವು ಸದಸ್ಯರು, ನಮ್ಮ ಸದಸ್ಯರು ಕೆಲವರು, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ಕೆಲವರು ಇದ್ರ ಬಗ್ಗೆ ಇಲ್ಲಿ ಸಲ್ಲದ ಜನಗಳಿಗೆಲ್ಲ ತಲೆ ತಿಂದು ಇದ್ರೇನು ಕೆಲಸಕ್ಕೆ ಬರಲ್ಲ, ಇದು ಆ ಥರ ಈ ಥರ ಅಂತ ಇದ್ರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಜನರು ಕೊಟ್ಟಿದ್ದಾರೆ. ಇದು ಯಾರು ಶಾಸಕರು ಮಾಡಿರೋದೆಲ್ಲ, ಇಲ್ಲ ನಗರಸಭೆ ಮಾಡಿ, ಇದು ಸರ್ಕಾರ ಆದೇಶ, ಸರ್ಕಾರ ಗೆಜೆಟಲ್ಲಾಗಿದೆ. ಇದರಿಂದ ಪ್ರಯೋಜನಗಳೇನು ಅಂದರೆ ಸುಮಾರು 15-20 ವರ್ಷಗಳಿಂದ ನಾವು ಅಕ್ರಮ ಸಕ್ರಮಕ್ಕೆ ಹಾಕ್ಕೊಂಡು ಕೆಲವರಿಗೆ ಬ್ಯಾಂಕುಗಳಾಗಲಿ ಅವ್ರ ಹತ್ರ ಏನು ಅವ್ರದ್ದೇ ಪ್ರಾಪರ್ಟಿಗಳಿಗೆ ಅವ್ರ ಹತ್ರನೇ ಏನು ಹಕ್ಕಿಲ್ದಿರ ಕೆಲವರು ಪರದಾಡೋದನ್ನು ನೋಡಿದ್ದೀರಾ. ಈ ಮುಂದೆ ಇದೊಂದು ಯಾವ ಥರ ಇದೆ ಅಂದರೆ 10 ಜನ ಒಂದು 5-6 ವರ್ಷಗಳಿಂದ ಆಗಲಿ, ಒಂದು 10 ವರ್ಷಗಳಿಂದ ಕಟ್ಟಡ ಕಟ್ಟಿ ಅವ್ರು ₹1 ಟ್ಯಾಕ್ಸ್ ಕಟ್ದಿರೋನು ಅವ್ರು ಎಕ್ಸಿಮ್ಷನ್ ಕೊಟ್ಟು, ಇದು ನಮ್ಮ ನಗರಸಭೆಗೆ ಒಂದು ರೀತಿ ಹೋದರೆ ಬೊಕ್ಕಸಕ್ಕೆ ಲಾಸ್. ಇದು
ಅವ್ರು 10,000 ಟ್ಯಾಕ್ಸೂ ಅವ್ರು ಪ್ರತಿ ವರ್ಷ ನಾವು ವರ್ಷ ಟ್ಯಾಕ್ಸ್ ಕೊಟ್ಟವ್ರಿಗೂ ಒಂದೇ ಸರ್ವಿಸ್ ಕೊಟ್ಟಿದ್ದೀವಿ, ಏನು ಕಟ್ಟಿದ್ದೀರವ್ರಿಗೂ ಸರ್ವಿಸ್ ಕೊಡ್ತಾ ಇದ್ದೀವಿ. ಇದು ನಗರಸಭೆಗೆ ನಮ್ಮ ನಗರಸಭೆ ಆದಾಯಕ್ಕೆ ಸೋರಿಕೆ ಆಗಿರ್ತಕ್ಕಂಥದ್ದು. ಆದರೂ ಸರ್ಕಾರದ ಆದೇಶಕ್ಕೋಸ್ಕರ ನಾವು ಪಾಲಿಸ್ತಾ ಕೇವಲ ಈ 1 ವರ್ಷಕ್ಕೆ ಮಾತ್ರ ಅವರು ಕಟ್ಟಿಸ್ಕೊಂಡು ಇದಂಥ ಸುವರ್ಣ ಅವಕಾಶ ಕೊಟ್ಟಿದೆ. ಇದನ್ನು ಜನರು ಯಾಕೆ ಇದನ್ನು ಯೂಸ್ ಮಾಡ್ಕೊತಾ ಅಂತ ನಮಗೊಂಥರ ಗೊಂದಲ ಆಗಿದೆ. ಇದನ್ನು ಯಾರೇ ಆಗಲಿ ಯಾವ ಕ್ರಿಕೆಟ್ ಬೇರೆಯವರು ಕೇಳಿದಂಥ ಮಾತುಗಳಿಗೆ ಜಾವರು ಯಾರು ನಮ್ಮ ನಗರದಲ್ಲಿ ವಾಸಿಸುವಂಥ ನಾಗರಿಕರು ಅವರ ಆಸ್ತಿಯನ್ನು ಅವರಿಗೆ ನಿಮ್ಮ ಹೆಸರಿಗೆ ಮಾಡ್ಕೊಳೋದಕ್ಕೆ ಯಾಕೆ ಇದ್ದೇಟು ಹೊಡಿತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಇದು ಯಾವುದೇ ರಾಜಕೀಯ ಇಲ್ಲ. ಶಾಸಕರು ಯಾರಿಗೇ ಆಗಲಿ ಈ ಮೂರನೇ ವ್ಯಕ್ತಿಗಳು ಯಾರು ಥರ್ಡ್ ಪಾರ್ಟಿಗಳಿದ್ದಾರೆ, ಈ ಬ್ರೋಕರ್ಗಳಿದ್ದಾರೆ ಅಂತ ಅವ್ರನ್ನ ತಡೆಗಾಣೆ ಆಗಬೇಕು. ಯಾರಿಗೂ ನೀವು ₹1 ಕೊಡಬೇಡಿ ನೇರವಾಗಿ ಹೇಳಿ. ಯಾವ ಶಾಸಕರು ಹಿಸ್ಟ್ರಿಯಲ್ಲಿ ಈ ಥರ ಹೇಳಿಲ್ಲ ಓಪನ್ ಆಗಿ ಬಂದು. ಅದನ್ನು ಹೇಳಿರೋದನ್ನು ಅದನ್ನು ತಪ್ಪಾಗಿ ಕೆಲವರಿಗೆಲ್ಲ ಗ್ರಹಿಸಿ ಅವ್ರಿಗೇನೋ ಹೆಸರು ಬರುತ್ತೆ ಅಂತ ಹೇಳಿ ಇದನ್ನು ಹಿನ್ನಡೆ ಮಾಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಬೇಡ. ಇದು ಯಾರು ಪ್ರಜ್ಞಾವಂತ ಯುವಕರೇ ಆಗಲಿ ಯಾರೇ ಆಗಲಿ ಪ್ರಜ್ಞಾವಂತ ಜನರಿಗೆ ತಿಳುವಳಿಕೆ ಹೇಳಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಇದು ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗಾಗುವಂಥ ಅನುಕೂಲಗಳು ಇದಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಪರ್ಟಿಗೆ ಯಾವುದೇ ಆಗಲಿ ನೀವೇನೇ ಕಾರ್ಯಕ್ಕೆ ಹೋಗಲಿ ನಾವು ಸವಲತ್ತುಗಳು ಕೊಡಬೇಕಂದ್ರೆ ನಾವು ಯಾರು ಮೂಲಭೂತ ಸೌಕರ್ಯಗಳು ನಗರಸಭೆಯಲ್ಲಿ ಸೋದಬೇಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಿಸ್ಕೊಂಡೇ ಮಾಡಬೇಕು. ನಗರಸಭೆ ಜನರು ಟ್ಯಾಕ್ಸಿಂದ ನಡೀತದೆ. ನಾವು 1 ವರ್ಷ ಕಟ್ಟಿಲ್ಲ, ಇನ್ನೊಂದು ವರ್ಷಕ್ಕಾದರೂ ಕಟ್ಟಲೇಬೇಕಾಗುತ್ತೆ. ಈಗ ನಾವು ಈಗ ಕಟ್ಟಿದರೆ ಕೆಲವು ಅನ್ಕೊಂಬೋದು, ಕೆಲವು ರಾಜಕಾರಣಿ ಪ್ರಭಾವಗಳಿಂದ ನಮ್ಮ ಕೆಲವರು BB ರೋಡಲ್ಲಿ ದೊಡ್ಡ ಖಾಸಗಿ ಏನಿದೆ ಮಳಿಗೆಗಳಿದೆ ಅಂಥವರೇ ಕಟ್ತಾ ಇಲ್ಲ. ಅವ್ರು ಯಾಕೆ ಅಂತ ಪ್ರಭಾವಿಗಳಿದಂತೆ ಅವ್ರಿಗೇನು ಯಾವ ಮುಂದಿನ ದಿನಗಳಲ್ಲಿ ಇದೆಲ್ಲ ಮುಕ್ತಾಯ ತಕ್ಷಣ ಯಾವ ಪ್ರಭಾವಿಗಳದ್ದು ಸರ್ಕಾರದ ಮುಂದೆ ನಡೆ ಎಲ್ಲ ಸಾಮಾನ್ಯ ವ್ಯಕ್ತಿಗೂ ಒಂದೇ ಕಾನೂನು, ದೊಡ್ಡ ಪ್ರಭಾವಿಗಳಿಗೂ ಒಂದೇ ಕಾನೂನೇ. ಅವ್ರು ಇದನ್ನ ಪರಿಣಾಮ ಎದುರಿಸಬೇಕಾಗುತ್ತೆ. ಇದರಿಂದ ಮುಂಜಾಗ್ರತವಾಗಿ ದಯವಿಟ್ಟು ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಇದೆ ಅಷ್ಟೇ. ಯಾರೇ ತಮ್ಮ ನಗರಸಭೆ ವಾಸಿಗಳಾಗಿದ್ದಾರೆ, ನಗರಸಭೆ ತಮ್ಮ ಆಸ್ತಿಗೆ ತಾವು ತಮ್ಮ ದೃಢೀಕರಣ ಮಾಡಿಸ್ಕೊಳ್ಳೋ ತಪ್ಪೇನಿದೆ? ಅದನ್ನು ಫಸ್ಟು ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಗಮನ ಹರಿಸಿ ಈ 3 ತಿಂಗಳು ಈ ಅವಕಾಶ ಏನು ಸರ್ಕಾರ ಕೊಟ್ಟಿದೆ ಅದನ್ನು ಪ್ರಯೋಜನ ಮಾಡ್ಕೊಬೇಕಲ್ಲಿ ತಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಇನ್ನು ಕೆಲವರು ಇದರಲ್ಲಿ ಯಾವ್ಯಾವ ರಾಜಕೀಯ ದಯವಿಟ್ಟು ಬಳಸಬೇಡಿ. ಯಾರು ನಮ್ಮ ಸ್ನೇಹಿತರಿದ್ದಾರೆ ಕೆಲವರಿಗೆಲ್ಲ ಪಾಪ ಇದರಲ್ಲೂ ರಾಜಕೀಯ ಮಾಡೋದು. ಅದೇನು ಶಾಸಕರು ಆ ಥರ ಹೆಸರು ಮಾಡಬೇಕು ಅಂದರೆ ಅವ್ರಿಗೆ ಇನ್ನೂ 120-130 ಡಿಪಾರ್ಟ್ಮೆಂಟ್ ಇದೆ ಅವ್ರ ಹೆಸರು ಮಾಡ್ಕೊಳಕ್ಕೆ. ಇದೊಂದು ಅವಕಾಶ ಅಂತ ನಮ್ಮ ಮನಸ್ಸಿಗೆ ಬಂದು ನಮ್ಮ ಗಮನಕ್ಕೆ ಬಂತು. ಈ ಥರ ಪ್ರಚಾರ ಮಾಡಿದರೆ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅಂತ ನಾವು ಅವರಲ್ಲಿ ಅಷ್ಟೇ. ಮತ್ತು ನಮ್ಮ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರು ಅವರು ಮಾಡ್ತಾ ಇದ್ದಾರೆ, ಅವ್ರೇನು ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಆಪಾದನೆ ಇಲ್ಲ. ಬಟ್ ಅವ್ರು ಅಷ್ಟೊಂದು ಪ್ರೋತ್ಸಾಹ ತೋರಿಸ್ತಾ ಇಲ್ಲ. ಯಾಕೆ ಅಂದರೆ ಇದೇ ರಾಜಕೀಯ ಹಿತಾಸಕ್ತಿಗೋಸ್ಕರ ಕೆಲವರು ಅವ್ರಿಗೆ ಹೆಸರು ಬರುತ್ತೆ ಅನ್ನೋದಕ್ಕೋಸ್ಕರ ಹಿನ್ನಡೆ ಆಗಿದೆ ಇದರಲ್ಲಿ. ಅದಂತೂ ಬಿಡಿ. ಇದರಲ್ಲಿ ರಾಜಕೀಯ ಬಿಟ್ಟು ಜನರಿಗೆ ಆಗಲಿ ನಗರಸಭೆಗೆ ಆಧಿಕ ಬರುವಂಥ ಕೆಲಸ ಎಲ್ಲರೂ ಇದರ ಬಗ್ಗೆ ಗಮನ ಹರಿಸಬೇಕು. ಮುಂದಿನ ದಿನಗಳು ಇದೆಲ್ಲ ಜಾಸ್ತಿ ಅವರೇ ಸ್ವಯಂಘೋಷವಾಗಿ ಬಂದು ಇದನ್ನು ಅವರು ನೋಂದಾಯಿಸ್ಕೊಬೇಕು. ಇದೊಂದು ಸುಗಮವಾಗಿ ನಡೀತದೆ. ಇನ್ನು 3 ತಿಂಗಳ ಟೈಮ್ ಇದೆ, ಕಾಲಾವಕಾಶ ಇದೆ. ಎಲ್ಲರೂ ಬಳಸ್ಕೊಬೇಕು ಅಂತ ತಮ್ಮ ಮುಖಾಂತರ ಅವರಲ್ಲಿ ನಾನು ವಿನಂತಿಸುತ್ತೇನೆ. ಒಟ್ಟಾರೆ ನಗರದಲ್ಲಿ ಬಿಕಾತ ವಿಚಾರ ಇದೀಗ ರಾಜಕೀಯ ಸ್ವರೂಪ ಪಡೆಯುತ್ತಿದ್ದು, ಜನರನ್ನ ದಾರಿ ತಪ್ಪಿಸುತ್ತಿದ್ದಾರಾ ಅಥವಾ ಜನರಿಗೆ ಬಿಕಾತ ಮಾಡಿಸಲು ನಿರ್ಲಕ್ಷ್ಯ ವಹಿಸಿದ್ದಾರಾ ಎಂಬುದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ತಕ್ಷಣ ಬೇಕಾಗಿದ್ದಾರೆ ನಿರುದ್ಯೋಗ ಯುವಕರಿಗೆ ಸುವರ್ಣ ಅವಕಾಶ. ಬಾಗೇಪಲ್ಲಿಯಲ್ಲಿ ಮೀಶೋ ಪ್ಯಾಕೇಜ್ ಡೆಲಿವರಿ ಮಾಡಲು ಡೆಲಿವರಿ ಬಾಯ್ಸ್ ಬೇಕಾಗಿದ್ದಾರೆ. ತಿಂಗಳಿಗೆ 40,000ವರೆಗೂ ಆದಾಯ. ಪ್ಯಾಕೇಜ್ಗೆ ತಕ್ಕಂತೆ ವೇತನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861369496. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರುಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವ್ ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ? ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿ ಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ ನಿಯರ್ ಜೂನಿಯರ್ ಕಾಲೇಜ್, ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್,
2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ ಎಸಿ ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್, ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, ಎಂಜಿ ರಸ್ತೆ, ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನ ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸೀರೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಶಿಡ್ಲಘಟ್ಟ ನಗರಸಭೆಯ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಸಲುವಾಗಿ ಸರ್ಕಾರ ನಗರೋತ್ಥಾನ ಯೋಜನೆಯಡಿ 12 ಕೋಟಿ ರುಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲಿ ಈಗಾಗಲೇ 3 ಕೋಟಿ ರುಗಳ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ PN ರವೀಂದ್ರ ಹೇಳಿದರು. ಶಿಡ್ಲಘಟ್ಟ
ನಗರದಲ್ಲಿ ನಗರೋತ್ಥಾನ ಹಂತ 4 ಯೋಜನೆ ಅಡಿ ವಿವಿಧ ಬೀದಿ ಬಡಾವಣೆಗಳಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ಗುಣಮಟ್ಟವನ್ನು ಜಿಲ್ಲಾಧಿಕಾರಿ ಬಿಎನ್ ರವೀಂದ್ರ ಪರಿಶೀಲಿಸಿ ನಂತರ ಮಾತನಾಡಿದ್ದಾರೆ. ಶಿಡ್ಲಘಟ್ಟ ನಗರಸಭೆಯ 31 ವಾರ್ಡ್ಗಳ ಪೈಕಿ ಅನೇಕ ವಾರ್ಡ್ಗಳಲ್ಲಿ ಈಗಾಗಲೇ ನಗರೋತ್ಥಾನ ಹಂತ 4 ಯೋಜನೆ ಅಡಿ ಸಿಸಿ ರಸ್ತೆ, ಡಾಂಬರ್ ರಸ್ತೆ, ಚರಂಡಿ ಇನ್ನಿತರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು, ಕಾಮಗಾರಿಯನ್ನ ಪರಿಶೀಲಿಸಲಾಗಿ ಗುಣಮಟ್ಟದಿಂದ ಕೂಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ನಗರಸಭೆಯ ವ್ಯಾಪ್ತಿಯಲ್ಲಿ 12 ಕೋಟಿ ರುಗಳ ಅನುದಾನದಲ್ಲಿ ಕೇವಲ 3 ಕೋಟಿ ರುಗಳ ಅನುದಾನವನ್ನ ಬಳಸಿಕೊಳ್ಳಲಾಗಿದ್ದು, ಇನ್ನು ಉಳಿದಂತೆ 9 ಕೋಟಿ ರುಗಳ ಅನುದಾನವನ್ನ ಬಳಸಿಕೊಂಡು ಮುಂದಿನ 3 ತಿಂಗಳ ಅವಧಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಳಿಸಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಹಾಗೂ ಕಾರ್ಯಪಾಲಕ ಅಭಿಯಂತರರಾದ ಮಾಧವಿ ಕೆ, ನಗರಸಭೆಯ ಪೌರಾಯುಕ್ತ ಮಂಜುನಾಥ್, ಎಇಇ ರಘುನಾಥ್, ಮೋಹನ್ ಕುಮಾರ್, ನಗರಸಭೆಯ ಪರಿಸರ ಅಭಿಯಂತರ ಮೋಹನ್ ಕುಮಾರ್, ಗುತ್ತಿಗೆದಾರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಬಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಈ ದಿನ ಶಿಡ್ಲಘಟ್ಟ ನಗರಕ್ಕೆ ಬಂದ್ಬಿಟ್ಟು ನಗರೋತ್ಥಾನ 4ನೇ ಹಂತದ ಕಾಮಗಾರಿಗಳ ಒಂದು ವೀಕ್ಷಣೆಯನ್ನು ಮಾಡಲಾಗಿದೆ. ನಗರೋತ್ಥಾನ 4ರ ಒಂದು ಯೋಜನೆಯಡಿಯಲ್ಲಿ ಶಿಡ್ಲಘಟ್ಟ ನಗರಕ್ಕೆ 12 ಕೋಟಿ ರೂಪಾಯಿಗಳು ನಮಗೆ ಅನುದಾನ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಈ 12 ಕೋಟಿಯಲ್ಲಿ ಈಗ 3 ಕೋಟಿ ರೂಪಾಯಿಗಳ ಕೆಲಸವನ್ನು ಕಾಮಗಾರಿ ಆಲ್ರೆಡಿ ಮುಗಿದಿದೆ. ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಒಂದು 25%ನಷ್ಟು ಏನು ಕಾಮಗಾರಿಗಳು ಮಾಡಿರ್ತಾರೆ ಅದರಲ್ಲಿ 25%ನಷ್ಟು ಕಾಮಗಾರಿಗಳನ್ನು ನಾವು ಖುದ್ದು ವೀಕ್ಷಣೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಇವತ್ತು CC ರೋಡ್ ಇರ್ಬೋದು, ಡ್ರೈನ್ಸ್ ಇರ್ಬೋದು, ಹಾಗೆಯೇ ಟರ್ಮಿನಸ್ ರೋಡ್ ಏನು ಮಾಡಿದ್ದಾರೆ ಆ ರೋಡ್ಗಳನ್ನು ಕೂಡ ಇವತ್ತೆಲ್ಲ ವೀಕ್ಷಣೆ ಮಾಡಿದ್ದೀವಿ. ಇದರ ಅಗಲ, ಉದ್ದ ಮತ್ತು ಡೆಪ್ತ್ ಏನಿದೆ ಅದನ್ನು ನಿಖರವಾಗಿ ಏನು MB ಬುಕ್ಕಲ್ಲಿ ರೆಕಾರ್ಡ್ ಮಾಡಿರ್ತಾರೆ ಆ ರೆಕಾರ್ಡ್ ಮಾಡಿರ್ತಕ್ಕಂಥ ಅನುಗುಣವಾಗಿ ಫೀಲ್ಡಲ್ಲಿ ಕೆಲಸ ಆಗಿದೆಯಲ್ವ ಅಂತಕ್ಕಂಥದ್ದನ್ನು ಇವತ್ತು ವೀಕ್ಷಣೆ ಮಾಡಲಾಗಿದೆ. ಹಾಗಾಗಿ ಕೆಲಸ ಸಮರ್ಪಕವಾಗಿ ಮಾಡಿದ್ದಾರೆ. CC ರೋಡ್ ಚೆನ್ನಾಗಾಗಿದೆ, ಇವನ್ ಡ್ರೈನ್ಸ್ ಕೂಡ ಚೆನ್ನಾಗಾಗಿದೆ ಮತ್ತು ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರ್ತಕ್ಕಂಥದ್ದು ಕಂಡುಬಂದಿದೆ. ಇವನ್ನು ನಾವು ಪಬ್ಲಿಕ್ ಜೊತೆಯಲ್ಲೂ ಕೂಡ ನಾವು ಇದನ್ನು ವೀಕ್ಷಣೆ ಮಾಡೋಂಥ ಕಾಲಕ್ಕೆ ಪಬ್ಲಿಕ್ಕು ಕೂಡ ನಮ್ಮ ಜೊತೆಯಲ್ಲಿ ಇದ್ದರು. ಪಬ್ಲಿಕ್ನಿಂದ ಯಾವುದೇ ಥರದ್ದು ಕಂಪ್ಲೇಂಟ್ ಏನು ಬಂದಿಲ್ಲ. ಅಂದರೆ ಕಾಮಗಾರಿ ಗುಣಮಟ್ಟದಿಂದ ನಡೆದಿರ್ತಕ್ಕಂಥದ್ದು ಕಂಡುಬಂದಿದೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಮಾಡಿರ್ತಾರೆ. ಅದರ ಮೇಲ್ಪಟ್ಟು ನಾವು ಆ್ಯಸ್ ಎ DC ಆಗಿ ಈ ಒಂದು ನಗರೋತ್ಥಾನ ಕಾಮಗಾರಿಗಳನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಇದನ್ನು ಸಲ್ಲಿಸಿದ ಮೇಲೆ ಅನುದಾನ ಅವರಿಗೆ ಬಿಡುಗಡೆ ಆಗುತ್ತೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ರಾಜ್ಯದಲ್ಲಿ ಗೃಹ ರಕ್ಷಕ ಸಿಬ್ಬಂದಿಯ ಕರ್ತವ್ಯ ಜವಾಬ್ದಾರಿ ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದೀಗ ಇಲ್ಲಿಯೂ ಸಹ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಬೇಕಾದರೆ ಲಂಚ ನೀಡಬೇಕೆಂದು ಗಂಭೀರ ಆರೋಪ ಕೇಳಿಬಂದಿದೆ. ಯಾರಿಗೂ ಕೂಡ ಪರ್ಮನೆಂಟಾಗಿ ಕೊಡೋರಿಗೆ ಕೊಡ್ತಾರೆ ಡ್ಯೂಟಿ, ಇದೊಂದು ಸಮಸ್ಯೆ. ಮತ್ತು ಸುಮ್ಮನೆ ನೋಟಿಸ್ ಕೊಡೋದು, ನೀವು ಪೀರಿಯಡ್ಗೆ ಬರೋಲ್ಲ, ನೀನು ಅದು ಬರೋಲ್ಲ, ಇದು ಬರೋಲ್ಲ ಅಂತ ಹೇಳ್ಬಿಟ್ಟು ರೋಲ್ ಕಾಲ್ ಮಾಡೋದು. ದುಡ್ಡು ಇಸ್ಕೊಳ್ಳೋಕ್ಕೆ ಈ ಸುರೇಶ್ ಬಾಬು ಏನಿದ್ದಾರೆ ಕಮೆಂಡೆಂಟು, ಇವರು ಆಶ್ವತಪ್ಪನವರು ಮತ್ತು NS ಈ 3 ಜನನೂ ಮಿಂಗಲ್ ಆಗಿಬಿಟ್ಟು ಕೊಡಬಾರ್ದು ಕೆಲಸ ಹುಡುಗರು ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಗೃಹ ರಕ್ಷಕ ಸಿಬ್ಬಂದಿಯ ಕರ್ತವ್ಯ ಜವಾಬ್ದಾರಿ ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಅವರು ಕರ್ತವ್ಯ ನಿರ್ವಹಿಸಬೇಕಾದ್ರೂ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ಹಣ ಅಥವಾ ಅವರಿಗೆ ಮದ್ಯ ಕೊಡಿಸಿ ಕರ್ತವ್ಯಕ್ಕೆ ಹಾಜರಾಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಸಿಬ್ಬಂದಿಯೋರ್ವರು ಗಂಭೀರ ಆರೋಪ ಮಾಡಿದ್ದಾರೆ. ಈತನ ಹೆಸರು ಚಿಂತಾಮಣಿಯ ಗೃಹ ರಕ್ಷಕ ಸಿಬ್ಬಂದಿ ಹರೀಶ್. ಸುಮಾರು 9 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಗೃಹ ರಕ್ಷಕ ಕೆಲಸವನ್ನೇ ನಂಬಿಕೊಂಡಿದ್ದಾನೆ. ಆದರೆ ಗೃಹ ರಕ್ಷಕ ದಳ ಸಿಬ್ಬಂದಿ ಕೆಲಸವನ್ನ ಮಾಡಬೇಕಾದ್ರೆ ಹಿರಿಯ ಅಧಿಕಾರಿಗಳಿಗೆ ಲಂಚವನ್ನ ನೀಡಬೇಕು. ಸದ್ಯ ಚಿಂತಾಮಣಿ ತಾಲೂಕಿನ ಗೃಹ ರಕ್ಷಕ ಘಟಕ ಅಧಿಕಾರಿ ಅಶ್ವಥ್ ಗೃಹ ರಕ್ಷಕ ದಳ ಸಿಬ್ಬಂದಿಗೆ ಕೆಲಸದ ಜವಾಬ್ದಾರಿ ನೀಡಬೇಕಾದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟು ಕೆಲಸವನ್ನ ನೀಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಹೋಮ್ ಗಾರ್ಡ್ಸಲ್ಲಿ 2017ರಲ್ಲಿ ಜಾಯಿನ್ ಆಗಿದ್ವಿ. ಆದರೆ 17ರಲ್ಲಿ ಜಾಯಿನ್ ಆಗಿದ್ದು ಆವಾಗ ಸ್ವಲ್ಪ
ಏನೋ ಡ್ಯೂಟಿ ಹಂಗೆ ಹಿಂಗೆ ಅಂತ ರೊಟೇಷನ್ ಏನೋ ಆಗ್ತಾಯಿತ್ತು. ಇವಾಗ ಅಶ್ವತ್ಥಪ್ಪನು ಸೀಟ್ ಹತ್ತ ಮೇಲೆ ಘಟಕಾಧಿಕಾರಿ ಆದಮೇಲೆ ಯಾರಿಗೂ ಕೂಡ ಪರ್ಮನೆಂಟಾಗಿ ಕೊಡೋರಿಗೆ ಕೊಡ್ತಾರೆ ಡ್ಯೂಟಿ. ಇದೊಂದು ಸಮಸ್ಯೆ. ಮತ್ತು ಸುಮ್ಮನೆ ನೋಟಿಸ್ ಕೊಡೋದು, ನೀವು ಪೀರಿಯಡ್ಗೆ ಬರೋಲ್ಲ, ನೀನು ಅದು ಬರೋಲ್ಲ ಇದು ಬರೋಲ್ಲ ಅಂತ ಹೇಳ್ಬಿಟ್ಟು ರೋಲ್ ಕಾಲ್ ಮಾಡೋದು. ದುಡ್ಡು ಇಸ್ಕೊಳ್ಳೋಕ್ಕೆ ಈ ಸುರೇಶ್ ಬಾಬು ಏನಿದ್ದಾರೆ ಕಮೆಂಡೆಂಟು, ಇವರು ಅಶ್ವತ್ಥಪ್ಪನು ಮತ್ತು NS ಈ 3 ಜನನೂ ಮಿಂಗಲ್ ಆಗಿಬಿಟ್ಟು ಕೊಡಬಾರ್ದು ಕೆಲಸ ಹುಡುಗರಿಗೆ ಕೊಡ್ತಾಯಿದ್ದಾರೆ. ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಹಾಕೋಲ್ಲ, ಮನೆ ಹತ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ. ನೀವು ಬಂದೋಬಸ್ತ್ ಬರಲಿಲ್ಲ ಅಂದರೆ ನಾವು ನೋಟಿಸ್ ಕೊಡ್ತೀವಿ. ನೋಟಿಸು ಇವಾಗ ದುಡ್ಡು ಕೊಟ್ಟರೆ ನೋಟಿಸು ಇಲ್ಲ, ಏನೂ ಇಲ್ಲ, ಎಲ್ಲ ಕ್ಲಿಯರ್ ಆಗುತ್ತೆ. ಇವಾಗ 1 ತಿಂಗಳು ಡ್ಯೂಟಿ ಹಾಕಬೇಕಂದ್ರೆ ಒಂದೇ ಒಂದು ತಿಂಗಳು ಹಾಕೋದು ಡ್ಯೂಟಿ, ಅದಕ್ಕೆ 5,000 ಕೊಡಬೇಕು. ಮತ್ತು ಅವ್ರಿಗೆ ಎಣ್ಣೆ ಕೊಡಿಸ್ಬೇಕು. ಅಶ್ವತ್ಥಪ್ಪನಿಗೆ ಎಣ್ಣೆ ಯಾರು ಕೊಡಿಸ್ತಾರೋ ಅವ್ರಿಗೆ ಡ್ಯೂಟಿ. ಈ ಕಮೆಂಡೆಂಟು ಅಲ್ಲಿ ಹೋಗಿ ಕೇಳಿದ್ರೆ ಅಶ್ವತ್ಥಪ್ಪನ ಮಾತಾಡಿ, ಅಶ್ವತ್ಥಪ್ಪ ಇಲ್ಲಿ ಕೇಳಿದ್ರೆ ಕಮೆಂಡೆಂಟ್ ಮಾತಾಡಿ. ಇವರಿಬ್ಬರು ಏನು ಮಾಡ್ತಾಯಿದ್ದಾರೆ ಅಂದರೆ ವ್ಯಾಪಾರ ಮಾಡ್ತಾಯಿದ್ದಾರೆ, ಹೋಮ್ ಗಾರ್ಡ್ಸನ್ನು ವ್ಯಾಪಾರ ಮಾಡ್ಕೋಬೇಕು. ಇದರಿಂದ ಇವರು ತೊಲಗಬೇಕು. 3 ಜನನು NS, ಅಶ್ವತ್ಥಪ್ಪ, ಸುರೇಶ್ ಬಾಬು ಅವರು ಸ್ಟೇ ತಗೊಂಡು ಬಂದಿದ್ದಾರೆ ಬೆಂಗಳೂರಲ್ಲಿ. ಇವರು ಏನು ಮಾಡ್ತಾರೆ, ದುಡ್ಡು ಇಸ್ಕೊಳ್ಳುವಾಗ ಫೋನ್ಪೇ ಮಾಡಲ್ಲ, ಬರೀ ಕ್ಯಾಶ್, ಫೋನಲ್ಲಿ ಏನೂ ಮಾತಾಡಲ್ಲ. ಯಾಕಂದರೆ ಮೀಡಿಯಾವರು ಅದು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಸಿಗಾಕ್ಸ್ಕೊತಾರೆ. ಇನ್ನು ಈ ಬಗ್ಗೆ ಚಿಂತಾಮಣಿಯ ಗೃಹರಕ್ಷಕ ದಳದ ಹಿರಿಯ ಅಧಿಕಾರಿಯೊಬ್ಬರನ್ನ ಫೋನಿನ ಮೂಲಕ ನಮ್ಮ ಪ್ರತಿನಿಧಿ ಕೇಳಿದಾಗ ಅವರು ಏನ್ ಹೇಳಿದ್ದಾರೆ ನೀವೇ ಕೇಳಿ. ಹಲೋ ಸರ್ ನಮಸ್ತೆ ಸರ್. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್ MMTVಯಿಂದ ಮಾತಾಡ್ತಾ ಇದ್ದೀನಿ ಸರ್, ಅಸ್ಲಾಂ ಅಂತ. ಹೇಳಿ. ಸರ್ ಇದು ನಿಮ್ಮ ಗೃಹರಕ್ಷಕ ದಳದ ಸಿಬ್ಬಂದಿ ಒಬ್ಬರು, ಅವ್ರಿಗೆ ಡ್ಯೂಟಿ ಕೊಡ್ಬೇಕಂದ್ರೆ ಲಂಚ ಕೊಡಬೇಕು, ನಿಮಗೆ ಬಿರಿಯಾನಿ ತಗೊಂಡ್ಕೊಂಡು ಬರಬೇಕು, ಮದ್ಯ ಕೊಡಿಸ್ಬೇಕು ಅಂತ ಆರೋಪ ಮಾಡಿದ. ಅವೆಲ್ಲ ಸುಳ್ಳು. ಹೌದು. ಡ್ಯೂಟಿ ಕೊಡೋಗಿಲ್ಲ, ಯಾವ ಪೇಡ್ಗೆ ಬಂದಿಲ್ಲ, ಬಂದೋಬಸ್ತ್ ಬಂದಿಲ್ಲ. ಏನು ಸರ್? ಪೇಡ್ಗೂ ಬಂದೋಬಸ್ತ್ ಬರಬೇಕು. ಹಾಂ. ಅದು ಸುಮಾರು ವರ್ಷಗಳಿಂದ ಬಂದಿಲ್ಲ. ಹಾಂ. ನೋಟಿಸ್ಗೆ ಹೋಗಿರೋಕ್ಕೋಸ್ಕರ ಈ ಥರ ಆಡಿಸ್ತಾವ್ರಿ. ಹಾಂ ಹಾಂ. ಆ ಥರ ಇರೋದಿಲ್ಲ. ಇಷ್ಟು ಜನ ಸಿಬ್ಬಂದಿ ಇದ್ದಾರೆ, 103 ಜನ ಹೇಳ್ಬೋದಲ್ಲ. ಅವರೆಲ್ಲ ನಿಮ್ಗೆ ಭಯಪಟ್ಟು ಹೇಳಿಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲ ಹಂಗಲ್ಲ, 103 ಜನದಲ್ಲಿ ಭಯ ಬಿಡ್ತಾರ? ನೀವೇ ಹೇಳಿ. ಹಾಂ ಹಾಂ ಹಾಂ. 103 ಜನ ಇದು 2 ವರ್ಷದಿಂದ ಬಂದಿಲ್ಲ, 3 ನೋಟಿಸ್ ಹೋಗಿದೆ. ಹಾಂ ಹಾಂ ಹಾಂ. ಈ ಥರ ಇದು ಮಾಡಿದ್ದಾರೆ. ಆ ಥರ ಇದ್ರೆ ನಮಗೆ ಆ ಥರ ನಾವು ಹೇಳ್ತಾ ಇಲ್ಲ, ಹೆಜ್ಜೆ ಹುಡುಗಿಲ್ಲ. ಅವ್ರ ಆರೋಪ ಏನಂದ್ರೆ ಅವ್ರಿಗೆ ಎಲ್ಲಾದ್ರೂ ಡ್ಯೂಟಿ ಕೊಡ್ಬೇಕಂದ್ರೆ ಯಾವ್ದಿಲ್ಲ, ಆ ಥರ ಯಾವ್ದಿಲ್ಲ. ಡೈರೆಕ್ಟ್ ಆಫೀಸಲ್ಲಿ ಬಂದು ಡ್ಯೂಟಿಗೆ ಹಾಕ್ತವ್ರೆ. ಅರ್ಥ ಆಯ್ತಾ? ಹೌದೌದು. ಇವರು 2 ವರ್ಷದಿಂದ ಬಂದಿಲ್ಲ, ಆದ್ರಿಂದ ನೋಟಿಸ್ ಹೋಗಿದೆ, ತೆಗೆದಾಗ್ತಾ ಅಂತೇಳಿ ಈ ತರ ಮಾಡ್ತಾವ್ರೆ ಎಲ್ಲ. ಇವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ನನ್ಗೆ ಡ್ಯೂಟಿನೇ ಅವಶ್ಯಕತೆ ಇಲ್ಲ, ಅವ್ರ ಮೇಲೆ ಮಾಡಿರ್ತಕ್ಕಂಥದ್ದು ಆರೋಪ. ಮತ್ತೆ ಅವರು ಡೈರೆಕ್ಟ್ ಆಗಿ ನಮ್ಮ ಹತ್ರ ಹಣ ಕೇಳಲ್ಲ. ಅವರು ಏನಂತ ಕೇಳಿ, ಅವರು ಡ್ಯೂಟಿ ಬೇಕಾಗಿಲ್ಲ, ಡಿಪಾರ್ಟ್ಮೆಂಟ್ ಬೇಕಾಗಿಲ್ಲ ಅಂತ, ಹಂಗಾಗಿ ಕೆಲ್ಸಬಿಟ್ಟು ಹೋಗ್ಬೇಕು ಅಂತ ಮಾತಾಡ್ತಾರೆ. ಆ ತರ ಸರಿ. ಆದ್ರೆ ಡ್ಯೂಟಿ ಕೊಡ್ಬೇಕಂದ್ರೆ ಹಣದ ಬೇಡಿಕೆ ತಾವ್ ಇಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಯಾರೋ ಹೇಳ್ತಾರಲ್ಲ ಸರ್, ತಗೊಂಡ್ರೆ ಯಾರೊಬ್ರು ಹೇಳ್ತಾರ, 100 ಮಂದಿ ಯಾರೊಬ್ರು ಹೇಳ್ತಾರಲ್ಲ. ಇವ್ರು ಏನಕ್ಕೂ ಬಂದಿಲ್ಲ, ಈ ತರ ಮಾಡ್ತಾ ಇದ್ದಾರೆ. ನೋಟಿಸ್ ಆಗಿದ್ 3 ತೆಗೆದಾಗ್ತಾ ಅಂತೇಳಿ ಈ ತರ ಮಾಡ್ತಾ ಇದ್ದಾರೆ. ಹೌದಾ? ಹೌದು ಸರ್. ಆದ್ರೆ ಬಿರಿಯಾನಿ ಕೊಡೋ ಅವಶ್ಯಕತೆ ಎಣ್ಣೆ ಆತರ ಏನು ಇಲ್ಲ, ಯಾವ್ದಿಲ್ಲ. ಹಂಗಿದ್ದಾಗ ಯಾರೊಬ್ರು ಹೇಳ್ತಾರೆ, ನಾವ್ ಆ ತರ ಮಾಡೋದಿಲ್ಲ, ನಮ್ಗೆ ಬೇಕಾಗಿಲ್ಲ, ನಮ್ದು ಇನ್ನೂ ಸರ್ವಿಸ್ ಮುಗೀತು, ನಾವೇನು ಆಫೀಸರ್ ಸಿಬ್ಬಂದಿ ಆಫೀಸರ್ ಇದ್ದಾರೆ. ಕೆಲವೊಂದು ಸಿಬ್ಬಂದಿ ತಿಂಗಳು ಗಟ್ಟಲೆ ಒಂದೇ ಕಡೆ ಕೆಲಸ ಮಾಡ್ತಾ ಇದಾರೆ, ಅವರೆಲ್ಲ ಹಣ ಕೊಡ್ತಾ ಇದಾರೆ ಅಂತ ಹೇಳ್ತಾರಲ್ಲ. ಸುಳ್ಳು. ಆದ್ರೆ ತಾವು ಹಣದ ಬೇಡಿಕೆ ಇಟ್ಟಿಲ್ಲ, ಹಣ ಇಸ್ಕೊಂಡಿಲ್ಲ. ಯಾವ್ದು ನಡೆಯಿಲ್ಲ. ಬೇಕಾದ್ರೆ ನಮ್ಮ ಕಮಾಂಡ್ ನಂಬರ್ ಕೊಡ್ತೀವಿ, ಮಾತಾಡ್ಕೊಳ್ಳಿ. ಆಯ್ತಾಯ್ತಾಯ್ತು. ಎಲ್ಲ ಸುಳ್ಳು ಅವೆಲ್ಲ. ಒಟ್ನಲ್ಲಿ ಇದೀಗ ಲಂಚಾವತಾರದ ಗಮಲು ಗೃಹರಕ್ಷಕ ದಳಕ್ಕೂ ತಟ್ಟಿರುವುದು ವಿಪರ್ಯಾಸವೇ ಸರಿ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನೊಂದ ಸಿಬ್ಬಂದಿಗಳಿಗೆ ನ್ಯಾಯ ಒದಗಿಸಿಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ.
ಅರೆ ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನು ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. ಡಿಸಿ ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರುಗಳಿಂದ ಪ್ರಾರಂಭ. 24 ಗಂಟೆ ಸಿಸಿಟಿವಿ ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ LED ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ.
ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಕರ್ನಾಟಕ ರಾಜ್ಯದಲ್ಲಿ ಶತಮಾನ ಕಂಡಿರುವ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸುವತ್ತ ಸರ್ಕಾರ ಚಿಂತನೆ ನಡೆಸುತ್ತಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಶತಮಾನ ಕಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಭಿವೃದ್ಧಿ ಭಾಗ್ಯ ಕೂಡಿ ಬರಲಿದೆ. ಹೌದು, ಏಕಕಾಲಕ್ಕೆ ಇಬ್ಬರು ವಿಧಾನ ಪರಿಷತ್ ಸದಸ್ಯರನ್ನು ಕೊಡುಗೆಯಾಗಿ ನೀಡಿದ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮ ಈಗ ಮತ್ತೊಂದು ಮುಂಚೂಣಿಯಲ್ಲಿದೆ. ಈ ಬಾರಿ ಮೇಲೂರು ಗ್ರಾಮದ ಬಿಎನ್ ರವಿಕುಮಾರ್ ಕ್ಷೇತ್ರದ ಶಾಸಕರಾಗಿದ್ದಾರೆ. ಅದೇ ರೀತಿ ಮೇಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಕೆಎಚ್ ಮುನಿಯಪ್ಪ ಅವರು ರಾಜ್ಯ ಸರ್ಕಾರದಲ್ಲಿ ಆಹಾರ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಬ್ಬರು ರಾಜಕೀಯವನ್ನ ಮರೆತು ಶಾಲೆಯ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಶಾಸಕ ಮೇಲೂರು ರವಿಕುಮಾರ್ ಅವರು ಇತ್ತೀಚೆಗೆ ಶಾಲೆಗೆ ಭೇಟಿ ನೀಡಿ ಶಾಲೆಗೆ ಅಗತ್ಯವಿರುವ ಸೌಲಭ್ಯಗಳು ಒದಗಿಸುವ ಭರವಸೆ ನೀಡಿದ್ದರು. ಅದರಂತೆಯೇ ಶಾಸಕರು ತಮ್ಮ ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ಶಾಲೆಗೆ ಪೂರಕವಾಗಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಉತ್ಸಾಹಕರಾಗಿದ್ದಾರೆ. ಮತ್ತೊಂದೆಡೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಇನ್ಫೋಸಿಸ್ ಕಂಪನಿಯ ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿ ಶಾಲೆಗೆ ಹೊಸ ರೂಪ ನೀಡಲು ಮುಂದಾಗಿದ್ದಾರೆ. ಇನ್ಫೋಸಿಸ್ ಕಂಪನಿಯ ಅಧಿಕಾರಿಗಳು ಈಗಾಗಲೇ ಶಾಲೆಗೆ ಭೇಟಿ ನೀಡಿ ಶಾಲೆಗೆ ಅಗತ್ಯವಾಗಿರುವ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಹೊಸ ರೂಪ ಬರಲಿದೆ. ಈಗಾಗಲೇ ಈ ಶಾಲೆಗೆ ಗ್ರಾಮ ಪಂಚಾಯಿತಿಯಿಂದಲೂ ಸಹ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಾಗಿದ್ದು, ಅದೇ ರೀತಿ ಸ್ವಚ್ಛವಾದ ವಾತಾವರಣದಲ್ಲಿ ಅಡುಗೆ ಮಾಡಲು ಒಂದು ಅಡುಗೆ ಕೋಣೆ ಮತ್ತು ಬಾಲಕ ಮತ್ತು ಬಾಲಕಿಯರಿಗೆ ಒಂದು ಪ್ರತ್ಯೇಕ ಶೌಚಾಲಯವನ್ನು ಸಹ ನಿರ್ಮಿಸಲು ಯೋಜನೆಯನ್ನ ರೂಪಿಸಲಾಗಿದೆ. ನನ್ನ ಹೆಸರು ಶಾರದಾ ಅಂತ, PDO ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮೇಲೂರಿನ ಈ ಹೈಯರ್ ಪ್ರೈಮರಿ ಸ್ಕೂಲ್ ಇದು 100 years ಕಂಪ್ಲೀಟ್ ಮಾಡಿದ್ದಾರೆ. ಈ ಶಾಲೆ ವಿಶೇಷ ಅಂದರೆ ನಮ್ಮ ಕೆಎಚ್ ಮುನಿಯಪ್ಪನವರು ಆಹಾರ ಸಚಿವರು ಇದೇ ಶಾಲೆ ವ್ಯಾಸಂಗ ಮಾಡಿರೋರು. ಅವರು ಮತ್ತು ನಮ್ಮ ಸ್ಥಳೀಯ ಶಾಸಕರು ಈ ಶಾಲೆ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ತಗೊಂಡು ಇದೆಲ್ಲ ಕ್ಲೀನ್ ಮಾಡಿಸ್ಲಿಕ್ಕೆ NGOsನ ಎಲ್ಲ ಕರ್ಕೊಂಡು ಮಾಡಿ ತೋರಿಸ್ಕೊಂಡು ಹೋಗಿದ್ದಾರೆ. ಈ ಕೆಲಸ ಇನ್ನೇನು ಏಪ್ರಿಲಲ್ಲಿ ಸ್ಟಾರ್ಟ್ ಆಗ್ಬೋದು. ನಮ್ಮ ಪಂಚಾಯತಿ ವತಿಯಿಂದ ನರೇಗಾಲಿ ಅಡುಗೆ ಕೋಣೆ ಒಂದು ಶೌಚಾಲಯ ಒಂದು ಹಾಕ್ಕೊಂಡಿದ್ದೀವಿ. ಅದು ನಾವು ಮಾರ್ಚ್ ಒಳಗಡೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಎಸ್ಟಿಮೇಷನ್ ಮಾಡಿಸ್ಕೊಂಡಿದ್ದೀವಿ. ಸ್ಟಾರ್ಟ್ ಆಗುತ್ತೆ. ಅವರು ಕಾಂಪೌಂಡು ನಡೀತಾ ಇದೆ. ಅದು ಶಾಸಕರ ನಿಧಿಯಲ್ಲಿ ನಡೀತಾ ಇದೆ. ಇನ್ನು ಕ್ಲೀನಿಂಗ್ ಎಲ್ಲ ಮಾಡಿಸೋ ಇದು ಸ್ಕೂಲ್ ಗ್ರೌಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವಾಗ ಇನ್ಫೋಸಿಸ್ ಸ್ಕೂಲ್ ತಗೊಂಡೋದ್ರಿಂದ ಅದು ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. MJ ಶ್ರೀನಿವಾಸ ಅವರ ನಾನು ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ. ಇಲ್ಲಿನ ವಿಶೇಷ ಏನು ಅಂದರೆ ನಮ್ಮ ಶಾಲೆ 100 ವರ್ಷ ಆಗಿರೋಂಥ ಶತಮಾನ ಹೊಂದಿದೆ. ಇದು ಈ ಶಾಲೆಯಲ್ಲಿ ಈ ನಮ್ಮೂರಿಗೆ ಇದೊಂದು ಕಿರೀಟ ಇದ್ದಾಗೆ ನಮ್ಮ ಶಾಲೆ ಬಿಲ್ಡಿಂಗ್. ಇವತ್ತಿಗೂ ಎದ್ದು ಕಾಣಿಸುವಂಥ ಬಿಲ್ಡಿಂಗ್ ಅಂದರೆ ನಮ್ಮೂರಲ್ಲಿ ಸರ್ಕಾರಿ ಬಿಲ್ಡಿಂಗ್ ಅಂದರೆ ಈ ನಮ್ಮ ಪ್ರಾಥಮಿಕ ಶಾಲೆ. ಇಂಥ ಶಾಲೆಯಲ್ಲಿ ಸುಮಾರು ಜನ ಅನೇಕರು ವಿದ್ಯಾಭ್ಯಾಸ ಕಲ್ತಿದ್ದಾರೆ. ಇಲ್ಲಿ 100 ವರ್ಷ ಅಂದಮೇಲೆ ಇದು 48ರಲ್ಲೇ 47ರಲ್ಲೇ ಕಟ್ಟಿರೋಂಥ ಕಟ್ಟಡ ಇದು. ಅದು ಹಿಂದೆ ಊರಲ್ಲಿ ನಡೀತಾ ಇತ್ತು. ಇದರಲ್ಲಿ ಹಿಂದೆ ನಮ್ಮೂರಿನಲ್ಲಿ 2 MLCಗಳು ಅಟ್ ಎ ಟೈಮ್ ಒಂದೇ ಸಾರಿ ಆಗಿದ್ದು, ಚೆನ್ನಪ್ಪನವರು ನಂಜುಂಡಪ್ಪನವರು ಅಂತ ಅವರು ಸಹ ಇಲ್ಲೇ ಓದಿರೋಂಥದ್ದು. ಆಮೇಲೆ ಇಲ್ಲಿ ಆರೋಗ್ಯ ಸಚಿವರಾಗಿರೋಂಥ ಈಗಿನ ಕೆಎಚ್ ಮುನಿಯಪ್ಪನವರು ಸಹ ಇಲ್ಲಿ ಎಜುಕೇಷನ್ ಮಾಡಿರೋಂಥದ್ದು. ಆಮೇಲೆ ನಮ್ಮ ತಂದೆಗಳು, ನಮ್ಮ ಹಿರಿಯರು, ಸುಮಾರು ಜನ ಈ ಇವರು ಯಜಮಾನರು ಚೌಡಸಂದ್ರದವರು ಇವರು ಕೂಡ ಇಲ್ಲೇ ಓದಿರೋಂಥದ್ದು. ಎಷ್ಟೋ ಜನ ಈಗ ಬೇರೆ ಹೊರದೇಶದಲ್ಲಿ ಕೂಡ ಇದ್ದಾರೆ ನಮ್ಮೂರಲ್ಲಿ ಓದಿ. ಇಂಥ ಶಾಲೆಯಲ್ಲಿ ನಮ್ಮೂರಲ್ಲಿ ಇರೋದು ನಮಗೆ ಭಾಗ್ಯ. ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಈ ಶಾಲೆಗೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕಂತ ನಮ್ಮ ಮಾನ್ಯ ಶಾಸಕರಾದ ರವಿಕುಮಾರ್ ಅವರು ಸಹ ಮೊನ್ನೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಪ್ರಕಾಶ್ ಮೂರ್ತಿಯಿಂದ ಇಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನಮ್ಮ ಶಾಲೆ 3 ವರ್ಷಗಳನ್ನು ಪ್ರಾರಂಭವಾಗಿ 3 ವರ್ಷಗಳನ್ನು ಪೂರೈಸಿದೆ. ಒಂದು ಶತಮಾನೋತ್ಸವದ ಒಂದು ಶಾಲೆ ಆಗಿದೆ. ನಮಗೆಲ್ಲ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಈ ಶಾಲೆಯಲ್ಲಿ ಕರ್ತವ್ಯ ಮಾಡ್ತಾ ಇರೋದಕ್ಕೆ. ಈ ಒಂದು ಶಾಲೆಗೆ ನಮ್ಮ ಈ ಒಂದು ಶಿಡ್ಲಘಟ್ಟ ಶಾಸಕರಾದಂತಹ ಬಿಎನ್ ರವಿಕುಮಾರ್ ಸರ್ ಅವರು ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರ್ತಕ್ಕಂತಹ ಕೆಎಚ್ ಮುನಿಯಪ್ಪನವರು ಸಹ ಈ ಒಂದು ಶಾಲೆಗೆ ಒಂದು ವಿಶೇಷವಾದ ಒಂದು ಕೊಡುಗೆಯನ್ನು ನೀಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ.
ಒಟ್ಟಾರೆ ಸರ್ಕಾರಿ ಶಾಲೆಗೆ ಅಭಿವೃದ್ಧಿ ಭಾಗ್ಯ ಕೂಡಿ ಬಂದಿದ್ದು ಕೆಲವು ತಿಂಗಳಲ್ಲಿ ಮೇಲೂರು ಮುಖ್ಯ ರಸ್ತೆಯಲ್ಲಿರುವ ಈ ಶಾಲೆಗೆ ಹೈಟೆಕ್ ಸ್ಪರ್ಶ ದೊರೆಯಲಿದೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಆಲೂಗಡ್ಡೆ ಬೆಳೆಗೆ ನೀರು ಹಾಯಿಸಲು ಹೋಗಿದ್ದ ರೈತನಿಗೆ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿರುವ ಘಟನೆ ಗುಡಿಬಂಡೆ ತಾಲೂಕಿನ ಜಂಗಾಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇತ್ತೀಚೆಗೆ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗಿದ್ದು ರಾತ್ರಿ ವೇಳೆ ಮಾತ್ರ ವಿದ್ಯುತ್ ಸರಬರಾಜು ಮಾಡಲಾಗುತ್ತಿದೆ. ಇನ್ನು ಕೃಷ್ಣಪ್ಪ ಎಂಬ ರೈತನಿಗೆ 1 ಎಕರೆ ಜಮೀನು ಇದ್ದು ಆಲೂಗಡ್ಡೆ ಬೆಳೆಯನ್ನ ಇಟ್ಟಿದ್ರು. ಸೋಮವಾರ ರಾತ್ರಿ ವಿದ್ಯುತ್ ಬಂದಾಗ ಜಮೀನಿಗೆ ನೀರು ಹಾಯಿಸಲು ಹೋಗಿ ವಾಪಸ್ಸು ಬಂದಿರಲಿಲ್ಲ. ಇನ್ನು ಮಂಗಳವಾರ ಬೆಳಗ್ಗೆ ಕುಟುಂಬಸ್ಥರು ಅನುಮಾನ ಬಂದು ಜಮೀನಿನ ಬಳಿ ಹೋಗಿ ನೋಡಿದಾಗ ಕೃಷ್ಣಪ್ಪ ವಿದ್ಯುತ್ ತಂತಿಯ ಮೇಲೆ ಬಿದ್ದು ಸಾವನ್ನಪ್ಪಿರುವುದು ಕಂಡುಬಂದಿದೆ. ಈ ಬಗ್ಗೆ ಗುಡಿಬಂಡೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ದೇಪಲ್ಲಿ ಕ್ರಾಸ್ನಲ್ಲಿ ನಡೆದಿದೆ. ತಾಲೂಕಿನ ಗುಡಿಸಲಹಳ್ಳಿ ಗ್ರಾಮದ 22 ವರ್ಷದ ಮೋನಿಶ್ ಹಾಗೂ 23 ವರ್ಷದ ಸತೀಶ್ ಇಬ್ಬರು ಸ್ನೇಹಿತನ ಹುಟ್ಟುಹಬ್ಬಕ್ಕೆ ದ್ವಿಚಕ್ರ ವಾಹನದಲ್ಲಿ ಕೇಕ್ ಖರೀದಿ ಮಾಡಿಕೊಂಡು ಗ್ರಾಮದ ಕಡೆ ಹೋಗುತ್ತಿದ್ದ ವೇಳೆ ಮುಂದೆಯಿಂದ ಬಂದ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೂಡಲೇ ಇಬ್ಬರನ್ನ ಸ್ಥಳೀಯರು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಕೆಂಚರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಐತಿಹಾಸಿಕ ನಂದಿ ಜಾತ್ರೆಗೆ ಕ್ಷಣಗಣನೆ, ಜೋಡಿ ರಥಗಳನ್ನು ಕಣ್ತುಂಬಿಕೊಳ್ಳಲು ಕಾತುರ, ಲಕ್ಷಾಂತರ ಮಂದಿ ಭಾಗಿಯಾಗುವ ಸಾಧ್ಯತೆ. 2 ದಶಕಗಳಿಂದ ಡಾಂಬರು ಕಾಣದ ರಸ್ತೆ, ಜನಪ್ರತಿನಿಧಿಗಳ ಜಾಣ ಕುರುಡು ಪ್ರದರ್ಶನ, ಲೋಕೋಪಯೋಗಿ ಸಚಿವರ ಕಚೇರಿ ಕದ ತಟ್ಟಿದ ಯುವಕ. ನಿರೀಕ್ಷೆ ಹುಸಿಗೊಳಿಸಿದ ಬಿಖಾತಾ ಆಂದೋಲನ, ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ, ಸಾರ್ವಜನಿಕರ ನೀರಸ ಪ್ರತಿಕ್ರಿಯೆ. ಅಭಿವೃದ್ಧಿಯತ್ತ ಶಿಡ್ಲಘಟ್ಟ ನಗರಸಭೆ 12 ಕೋಟಿ ರುಗಳ ಅನುದಾನ ಬಿಡುಗಡೆ, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.